ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 60, 60ನೇ ಅಧ್ಯಾಯ. ಈ 60ನೇ ಅಧ್ಯಾಯವನ್ನು ನಾವು ತಿಳ್ಕೊಳ್ಳಬೇಕಾದರೆ ಅದರ ಹಿನ್ನೆಲೆ ಏನಿತ್ತು ಎಂಬುದಾಗಿ ಭಾಳ ವಿಚಿತ್ರವಾದಂಥ ಒಂದು ಅನುಭವ. ಅದನ್ನು 2ನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡ್ಕೊಳ್ತೇವೆ. ಅದರ ಹಿನ್ನೆಲೆ ಏನಾಗಿತ್ತು ಎಂಬುದಾಗಿ 8ನೇ ಅಧ್ಯಾಯ ನೋಡುವಾಗ ದಾವೀದನು 3ನೇ ವಚನದಿಂದ ಮತ್ತು 13ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ, ದಾವೀದನು ಯೂಫ್ರಿಟೀಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದಾಗ ಏನಾಯಿತು, ರೆಹೋಬ್ ಅಂತೇಳಿದರೆ ಒಂದು ಸ್ಥಳ ಅಥವಾ ಪ್ರಾಂತ ಅಂತ ಅದರ ಅರ್ಥ. ಪ್ರಾಂತದ ಮಗನು ಮತ್ತು ಚೋಬ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿ, ಚೋಬದ ಅರಸನೇ ಅವನು. ಚೋಬ ಅಂತ ಹೇಳಿದ್ರೆ ನಿಲ್ದಾಣ ಅಂತ ಹೇಳ್ಬಿಟ್ಟು. ಚೋಬದ ಅರಸನು ಆದ ಹದೆಜೆಜೆರನು ಅಂಥೇಳಿದರೆ ಆತನ ಸಹಾಯ ಎಂಬಂಥ ಹೆಸರಿರುವಂಥ ಹದದೆಜೆರನು ಅವನನ್ನು ದಾವೀದನು ಸೋಲಿಸಿಬಿಟ್ಟು ಅವನ ಎಷ್ಟು ಜನರು ಇರ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ಅವನ 1700 ಮಂದಿ ರಾಹುತರಿರ್ತಾರೆ, 20,000 ಕಾಲಾಳುಗಳಿರ್ತಾರೆ ಮತ್ತು 100 ಕುದುರೆಗಳನ್ನಿಟ್ಟುಕೊಂಡಂಥ ರಾಹುತರು ಕೂಡ, ಈ ರೀತಿಯಾಗಿ ಸವಾರರು, ಇವರ ಮೇಲೆ ಜಯವನ್ನು ದೇವರು ಕೊಡ್ತಾನೆ ಎಂಬುದಾಗಿ 6ನೇ ವಚನದಲ್ಲಿ ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಅವನಿಗೆ ಜಯ ಸಿಗ್ತಿತ್ತು. 2 ಅರಾಮ್ಯರು ಮತ್ತು ಎದೋಮ್ಯರು, ಯೋವಾಬನ ತನ್ನ ಅಸಿಸ್ಟೆಂಟ್ ಅವನು ಕೂಡ ಫೈಟರ್, ಇಬ್ಬರು ಸೇರಿ ದೊಡ್ಡ ಜಯವನ್ನು ಇಸ್ರಾಯೇಲರಿಗೆ, ಜನರಿಗೆ ತರ್ತಾರೆ. ಅಂಥ ಸಂದರ್ಭದಲ್ಲಿ ಈ 12 ವಚನಗಳಿರುವಂಥ ಕೀರ್ತನೆ 60 ದಾವೀದನು ರಚಿಸ್ತಾನೆ. ಈ ಕೀರ್ತನೆಗೆ ಒಂದು ವಿಶೇಷತನ ನಾನು ಗಮನಿಸಿದ್ದರಲ್ಲಿ ಏನಂತ ನೋಡುವಾಗ, ಈ ತಲೆ ಬರಹ ಇದೆಯಲ್ವ, ಈ ಶಿರೋನಾಮೆ ಟೈಟಲ್ ಒಂದು ಪರಿಚಯ, ಕೀರ್ತನೆಯ ಪರಿಚಯ ಕೆಲವು ಮಾತುಗಳಲ್ಲಿ ಇಲ್ಲಿ ಹೇಳಲಾಗಿದೆ. ಅದರಲ್ಲಿ ಒಂದು ಮಾತು ಈ ರೀತಿಯಾಗಿ ಮುಕ್ತಾಯವಾಗ್ತದೆ, ದಾವೀದನು ರಚಿಸಿದ ಕಾವ್ಯ ಬಾಯಿಪಾಠ ಮಾಡಿಸ್ತಕ್ಕದ್ದು. ಬಾಯಿಪಾಠ ಮಾಡಿಸ್ತಕ್ಕದ್ದು ಅಂದರೆ ಇದನ್ನು ಬಾಯಿಪಾಠ ಮಾಡಬೇಕು ಈ ಕೀರ್ತನೆಯನ್ನು. ಹೌದು, 2ನೇ ಸಮುವೇಲ 8, 3-13 ವಚನದಲ್ಲಿ ನೋಡುವಾಗ ಅಲ್ಲಿ ಕೂಡ ವಿಶೇಷವಾದ ಸಂಗತಿಗಳು, ಯಾವ ರೀತಿಯಾಗಿ ಇವನಿಗೆ ದೇವರ ದಯೆ ದೊರಕಿತ್ತು, ಎಲ್ಲೆಲ್ಲಿ ಹೋದರೂ ಆತನಿಗೆ ಜಯ ಆ ದಾವೀದನು ತಂದ ಎಂಬುದಾಗಿ. ಆದರೆ ಈ ಕೀರ್ತನೆ 12 ವಚನಗಳಿರುವಂಥ ಕೀರ್ತನೆಯನ್ನು ನಾವು ಈಗ ನೋಡಿಕೊಳ್ಳಲಿಕ್ಕಿದ್ದೇವೆ. 60ನೇ ಕೀರ್ತನೆ 1ನೇ ವಚನ, ದೇವರೇ ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿಬಿಟ್ಟಿದ್ದಿ. ಹೌದು, ಪ್ರಾರಂಭದಲ್ಲಿ ಆ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾನೆ ದಾವೀದನು. ಯಾವಾಗಲೂ ಸ್ವಲ್ಪ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡಿ ಪಾಸಿಟಿವ್ ಆಗಿ ಮುಕ್ತಾಯ ಮಾಡ್ತಾನೆ. ಯಾಕಂದರೆ ತಳ್ಳಿ ಕೆಡವಿಬಿಟ್ಟಿದ್ದಿ ಎಂಬುದಾಗಿ ಸ್ಟಾರ್ಟ್ ಮಾಡಿ, ಇಲ್ಲ, ದೇವರ ಸಹಾಯದಿಂದ ನಾವು ಶೂರ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳ ಮೇಲೆ ಜಯ ಕೊಡುವವನು ದೇವರೇ ಎಂಬುದಾಗಿ ಅಕ್ನಾಲೇಜ್ ಮಾಡ್ತಾನೆ, ಅರಿಕೆ ಮಾಡ್ತಾನೆ ದಾವೀದನು. ಆದರೂ ಸ್ಟಾರ್ಟಿಂಗ್ನಲ್ಲಿ ಆ ರೀತಿಯಾಗಿ ದಾವೀದನು ಮೆಲಂಕೋಲಿ ಎಂಬಂಥ ಪ್ರಾಕೃತ ಸ್ವಭಾವದವನು. ಯಾಕಂದರೆ ಒಂದು ರೀತಿಯಿಂದ
ದುಃಖಕ್ರಾಂತನು. ಅವನ ಕೀರ್ತನೆಗಳೆಲ್ಲ ನೋಡುವಾಗ ಆ ರೀತಿಯಾಗಿರ್ತದೆ. ಒಂದು ರೀತಿಯಿಂದ ಮನಗುಂದಿದವನಾಗಿ, ಅದೇ ಸಂದರ್ಭದಲ್ಲಿ ಭಾಳ ಪ್ರೀತಿಯ ವ್ಯಕ್ತಿ. ಯಾಕಂದರೆ ದಾವೀದನು ಅಂತ ಹೇಳಿದರೆ ಪ್ರಿಯನು ಎಂಬುದಾಗಿ ಅರ್ಥ. ಪ್ರೀತಿಯ ವ್ಯಕ್ತಿ, ದೇವರ ಹೃದಯಕ್ಕೆ ಒಪ್ಪುವ ವ್ಯಕ್ತಿಯಾಗಿದ್ದನು ಈ ದಾವೀದನು. ಆದ ಕಾರಣ ತಳ್ಳಿ ಕೆಡವಿಬಿಟ್ಟಿದ್ದಿ ಅಂತ ಹೇಳಿಬಿಟ್ಟು ನಮ್ಮನ್ನು ಎತ್ತಿ ನಿಲ್ಲಿಸು. ಒಳ್ಳೆಯ ಒಂದು ಪ್ರಾರ್ಥನೆ ಅಲ್ವಾ? ದೇವರೇ, ನನ್ನನ್ನು ಎತ್ತಿ ನಿಲ್ಲಿಸು. ಕುಗ್ಗಿ ಹೋಗಿದ್ದೇನೆ, ಬಿದ್ದು ಹೋಗಿದ್ದೇನೆ. ಒಂದು ವೇಳೆ ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ಬಿದ್ದಿದ್ದು, ಆದರೆ ನನ್ನ ಅಂತರಾಳದಲ್ಲಿ ಆತ್ಮಿಕವಾಗಿ ಬಿದ್ದಂಥ ವ್ಯಕ್ತಿಯಾಗಿದ್ದೇನೆ ಎಂಬಂಥ ಒಂದು ಅರಿಕೆ ನಮ್ಮನ್ನು ಎತ್ತಿ ನಿಲ್ಲಿಸು ಎಂಬುದಾಗಿ ಹೇಳ್ತಾನೆ. ಈ ಕೀರ್ತನೆಯನ್ನು ಓದುವಾಗ ನನಗೆ ಪ್ರಕಟಣೆಯಲ್ಲಿ ಒಂದು ಮಾತು ನೆನಪಿಗೆ ಬರುತ್ತಿದೆ. ಅದು ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಿಷಯ. 2ನೇ ಅಧ್ಯಾಯದಲ್ಲಿ ದೇವರು ಎಫೆಸದ ಸಭೆಗೆ ಬರೆಯುವಾಗ ಅಥವಾ ತಿಳಿಸುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಪ್ರಯಾಸವನ್ನು ಬಲ್ಲೆನು, ತಾಳ್ಮೆಯನ್ನು ಬಲ್ಲೆನು, ದುಷ್ಟರನ್ನು ಸಹಿಸಲಾರಿ, ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರು ಸುಳ್ಳುಗಾರನಂತ ಕಂಡುಕೊಂಡಿದ್ದಿ. ನೀನು ತಾಳ್ಮೆಯುಳ್ಳವನಾಗಿ. 6ನೇದು, ನನ್ನ ಹೆಸರಿನ ನಿಮಿತ್ತವಾಗಿ ಬಾಧೆಯನ್ನು, 7ನೇದು, ಸೈರಿಸಿಕೊಂಡು ಬೇಸರಗೊಳ್ಳಿಲ್ಲ. ಸುಮಾರು 7-8 ವಿಷಯಗಳು ಈ ಎಫೆಸದವರಲ್ಲಿತ್ತು. ಭಾಳ ಪಾಸಿಟಿವ್ ವಿಷಯಗಳಿತ್ತು. ಇದನ್ನೆಲ್ಲ ಬಲ್ಲೇನು, 7-8 ವಿಷಯಗಳು ನನಗೆ ಗೊತ್ತಿದೆ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಆದ ಕಾರಣ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೊ. ಹಾಗಾದರೆ ಕೃತ್ಯ ಇತ್ತು, ತಾಳ್ಮೆ ಇತ್ತು, ಪ್ರಯಾಸ ಇತ್ತು, ಎಲ್ಲ ಇತ್ತು. ಆದರೆ ಬಿದ್ದ ಸಭೆಯಾಗಿತ್ತು, ಬಿದ್ದ ನಾಯಕನಾಗಿದ್ದ. ಆ ರೀತಿಯಾಗಿ ನಾವು ಇರೋದಕ್ಕೆ ಸಾಧ್ಯ. ಆದ ಕಾರಣ 60ನೇ ಕೀರ್ತನೆ 1ನೇ ವಚನದಲ್ಲಿ, ನಮ್ಮನ್ನು ಎತ್ತಿ ನಿಲ್ಲಿಸು, ನೀನು ದೇಶವನ್ನು ಕಂಪನಗೊಳಿಸಿ ಒಡೆದು ಬಿಟ್ಟಿದ್ದಿ, ಅದರ ಒಡಕುಗಳನ್ನು ಸರಿ ಮಾಡು. ದೇವರಿಗೆ ಒಂದು ಸಲಹೆ ಕೊಡ್ತಾ ಇದ್ದಾನೆ ಪ್ರಾರ್ಥನೆಯಲ್ಲಿ ದಾವೀದನು. ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ, ಗ್ಯಾರಂಟಿಯಾಗಿ ಹೇಳ್ತಿದ್ದಾನ್ರಿ ದಾವೀದನು. ನೀನು ನಮಗೆ ಭ್ರಮಣ ಮದ್ಯವನ್ನು ಕುಡಿಸಿದ್ದಿ ಎಂಬುದಾಗಿ ಕೂಡ ಹೇಳ್ತಿದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಆನಂತರ ನೀನು ನಿನ್ನ ಭಕ್ತರಿಗೆ ಧ್ವಜವನ್ನು ಕೊಟ್ಟದ್ದು ಎಂಬುದಾಗಿ ಹೇಳುವಾಗ ಈ 4ನೇ ವಚನ, ಧ್ವಜ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ಜಯಕ್ಕೆ, ಚಿಹ್ನೆಗೆ, ಒಂದು ರಾಷ್ಟ್ರದ ಗುರುತು. ಆ ರೀತಿಯಾಗಿ ದೇವರ ಪರವಾಗಿರುವಂಥ ಗುರುತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ದೇವರನ್ನು ಯಾರೂ ಕಂಡಿಲ್ಲ, ಆದರೆ ಆತನ ಧ್ವಜವಾಗಿ, ಪರವಾಗಿ, ಪ್ರತಿನಿಧಿಯಾಗಿ, ಸೇವಕನಾಗಿ, ದೇವರ ಮಗನಾಗಿ ಯೇಸು ಕರ್ತನು ಬಂದನು ಎಂಬುದಾಗಿ ಸೂಚಿಸ್ತದೆ. ಇದು ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು. ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಳ್ಳೆ ಬಾಯಿಪಾಠಕ್ಕೆ ಬಹುಶಃ ಒಳ್ಳೆಯ ಒಂದು ಕೀರ್ತನೆ. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ಜಯವು ಕರ್ತನಾದ ಯೇಸು ಕ್ರಿಸ್ತನಿಂದ. ಹೌದು, 6ನೇ ವಚನದಲ್ಲಿ ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ದೇವರು ಸಾಕ್ಷಿಯಾಗಿ ನುಡಿಯುವಂಥದ್ದು ಬೇರೆ ಬೇರೆ ರೀತಿ. ಆದ ಕಾರಣ ಕೆಲವು ಸಾರಿ ತನ್ನ ಮೇಲೆ ಸಾಕ್ಷಿಯಾಗಿ ದೇವರು ಮಾತನಾಡ್ತಾರೆ. ಹೌದು, ನಾನು ಜಯಘೋಷ ಮಾಡುವೆನು. ಶೆಖೇಮ್ ಅಂತ ಹೇಳಿದರೆ ಪರ್ವತ ಅಥವಾ ಭಾರ ಅಂತ ಕೂಡ ಒಂದು ಅರ್ಥ. ಭಾರ, ಭುಜಭಾರ. ಆ ರೀತಿಯಾಗಿ ಭಾರವನ್ನು ಹೊತ್ತುಕೊಳ್ಳುವಂಥ, ಇದು ಕೂಡ ಯೇಸು ಕ್ರಿಸ್ತನಿಗೆ
ಸಾಂಕೇತಿಕವಾದದ್ದು ಈ ಶೆಖೇಮ್ ಎಂಬಂಥ ಪ್ರದೇಶ. ಮತ್ತು 6ನೇ ವಚನದ 2ನೇ ಭಾಗದಲ್ಲಿ ಸುಖೋತ್ ಬಯಲನ್ನು ಆಳಿದುಕೊಡುವೇನೋ ಅಂತ ಹೇಳ್ತಾನೆ. ಸುಖೋತ್ ಕೂಡ ಯೇಸು ಕ್ರಿಸ್ತನಿಗೆ ಸಂಕೇತ. ಯಾಕಂತ ಹೇಳಿದರೆ ಸುಖೋತ್ ಅಂತ ಹೇಳಿದರೆ ಹೊದಿಕೆ, ಅಥವಾ ಸುಖೋತ್ ಅಂತ ಹೇಳಿದರೆ ಬಿಡಾರ. ಸುಖೋತ್ ಅಂತ ಹೇಳಿದರೆ ಸಂರಕ್ಷಣೆ. ಸುಖೋತ್ ಅಂತ ಹೇಳಿದರೆ ಬೇಲಿ ಸುಖೋತ್. ಯೇಸು ಕ್ರಿಸ್ತನ ನಮಗೆ ಸುಖೋತ್ ಆಗಿದ್ದಾನೆ, ಬೇಲಿ ಆಗಿದ್ದಾನೆ. ಯೇಸು ಕ್ರಿಸ್ತನ ಒಂದು ಚಿತ್ರ ಇಲ್ಲಿ ನಾವು ನೋಡ್ತೇವೆ. ಗಿಲ್ಯಾದ್ ಸೀಮೆಯು ಮನಸ್ಸೆ ದೇಶವು ನನ್ನವು, ಎಫ್ರಾಯಿಮ್ ಗೋತ್ರ ನನಗೆ ಶಿರಸ್ತ್ರಾಣ ಅಂತ ಹೇಳುವಾಗ ಅದು ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ನನ್ನ ರಾಜದಂಡವು ಅದು ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ಪದ, ರಾಜದಂಡ. ಯಹೂದ ಕುಲವೇ, ಯಹೂದ ಅಂದರೆ ಸ್ತೋತ್ರ. ಯೇಸು ಕರ್ತನು ಯಹೂದ ಕುಲದ ಸಿಂಹವಾಗಿದ್ದಾನೆ, ಅದು ಕೂಡ ಆತನಿಗೆ ಸಾಂಕೇತಿಕವಾದ. ಹಾಗಾದರೆ ಈ 60ನೇ ಕೀರ್ತನೆಯಲ್ಲಿ ಒಂದೊಂದು ಪದವು, ಒಂದೊಂದು ವಚನವು ಯೇಸು ಕರ್ತನನ್ನು ಸೂಚಿಸುವಂಥದ್ದು, ಪ್ರವಾದಿಸುವಂಥದ್ದು, ತೋರಿಸುವಂಥದ್ದು, ಮರೆಯಾಗಿ ಇರುವಂಥದ್ದು, ಚಿಹ್ನೆಯಾಗಿ ಸಾಂಕೇತಿಕವಾಗಿರುವಂಥದ್ದು ಅಂತ ನಾವು ನೋಡ್ತೇವೆ. ಸರಿ, ಹಾಗೆ ಬಂದಾಗ ಮೋವಾಬ್ ಪ್ರದೇಶವು ನನ್ನ ಸ್ನಾನಪಾತ್ರೆಯು, ಎದೋಮ್ ಸೀಮೆಯು ನನ್ನ ಕೆರೆಗಳನ್ನು ಬಿಡುವ ಸ್ಥಳ. ಈ ರೀತಿಯಾಗಿ ದಾವೀದನು ತನ್ನ ಒಂದು ಕೀರ್ತನೆ 60ನೇ ಕೀರ್ತನೆಯಲ್ಲಿ ಹೇಳ್ತಿದ್ದಾನೆ. ಯಾಕಂತ ಹೇಳಿದರೆ ಈ ಎದೋಮ್ ಜನರನ್ನು, ಎದೋಮ್ಯರ ಮೇಲೆ ತನ್ನ ಒಂದು ಪ್ರತಿನಿಧಿಯಾದಂಥ ಯೋವಾಬನನ್ನು ದಾವೀದನು ಕಳಿಸಿರ್ತಾನೆ ಯುದ್ಧಕ್ಕೆ. ಹಾಗಾದರೆ ದಾವೀದನನ್ನು ಪ್ರತಿನಿಧಿಸಿ ಯೋವಾಬನ ಯುದ್ಧಕ್ಕೆ ಹೋದಾಗ 12,000 ಎದೋಮ್ಯರ ಮೇಲೆ ಅಂದು ದೇವರು ಅವನಿಗೆ ಜಯ ಕೊಡ್ತಾನೆ. 12,000 ಅಂದರೆ ಭಾಳ ದೊಡ್ಡ ಒಂದು ಸಂಖ್ಯೆ. 12,000 ಜನರ ಮೇಲೆ ಜಯ ಸಿಕ್ಕಿದಂಥ ಯೋವಾಬನು ಬರ್ತಾನೆ. ಆ ಜಯವು ದಾವೀದನಿಗೆ ಸೇರಿದ್ದು ಆದ ಕಾರಣ ಎದೋಮ್ ಸೀಮೆಯು ನನ್ನದು ಎಂಬುದಾಗಿ ಹೇಳ್ತದೆ. ನಾನು ಇಟ್ಕೊಳ್ತೀನಿ, ಯಾವ ಸ್ಥಳ ನೀನು ಜಯಿಸ್ತೀಯೋ ಆ ಸ್ಥಳ ನಿನ್ನದು ಎಂಬಂಥ ವಾಗ್ದಾನ ದೇವರು ಕೊಟ್ಟಿರ್ತಾನೆ. ಅದನ್ನು ಇನ್ನೊಂದು ರೀತಿಯಿಂದ ನೀನು ಕಾಲಿಡುವ ಸ್ಥಳವೆಲ್ಲ ನಿನ್ನದು ಎಂಬುದಾಗಿ. ಅದರ ಅರ್ಥ ಸುಮ್ಮನೆ ಕಾಲಿಟ್ಟ ತಕ್ಷಣ ಈ ಸ್ಥಳ ನಂದು ಎಂಬುದಾಗಿ ನಾವು ತಿಳ್ಕೊಳ್ಳೋದಿಲ್ಲ. ಆ ದಿವಸಗಳಲ್ಲಿ ಕಾಲಿಡಬೇಕಾದ್ರೆ ಆ ಸ್ಥಳ, ಈಗ ಉದಾಹರಣೆಗೆ ಒಂದು ಕಡೆಯಲ್ಲಿ ಒಂದು ಸ್ಥಳಕ್ಕೆ ದೇವಜನರು ಅಲ್ಲಿ ಹೋಗಬೇಕಾದ್ರೆ, ಆ ಸ್ಥಳಕ್ಕೆ ಕಾಲಿಡಬೇಕಾದ್ರೆ ಅದರ ಅರ್ಥ ಏನಂತ ಹೇಳಿದರೆ ಯುದ್ಧ ಮಾಡಬೇಕು. ಯಾರು ಬಿಡ್ತಿದ್ದಿಲ್ಲ. ಆ ಎದೋಮ್ಯರು ಉದಾಹರಣೆಗೆ ಹಾದು ಹೋಗ್ಲಿಕ್ಕೆ ಕೂಡ ಬಿಡಲಿಲ್ಲ ಅವರು. ಇಲ್ಲ, ನೀವು ಬರಬಾರ್ದು ಈ ಸ್ಥಳಕ್ಕೆ. ಹಾಗಾದರೆ ಅದು ಒಂದು ಶಾರ್ಟ್ಕಟ್ ಆಗಿತ್ತು. ಅಲೆಮಾರಿಗಳಂಥ ಇಸ್ರಾಯೇಲ್ ಸುಮಾರು 30 ಲಕ್ಷ ಜನರು ಆ ರೀತಿಯಾಗಿ ಹೋಗ್ತಾ ಇರುವಾಗ ಆ ಎದೋಮ್ಯರು ದಾರಿ ಅವರಿಗೆ ಕೊಡಲಿಲ್ಲ. ಆದ ಕಾರಣ ಸುತ್ತಲಾಗಿ ಅವರು ಹೋಗಬೇಕಾಗಿತ್ತು. ಕಾಲಿಡ್ಲಿಕ್ಕೆ ಸ್ಥಳ ಕೊಡಲಿಲ್ಲ. ಕಾಲು ಇಡಬೇಕಾದರೆ ಯುದ್ಧ ಮಾಡಬೇಕು. ಯುದ್ಧ ಮಾಡಿಬಿಟ್ಟು ಗೆದ್ದ ಮೇಲೆ ಆ ಕಾಲಿಡಲಿಕ್ಕೆ ಅವಕಾಶ ಆಗ್ತಿತ್ತು. ಆದ ಕಾರಣ ಅದರ ಅರ್ಥ ಕಾಲಿಡುವ ಸ್ಥಳ ಅಂತ ಹೇಳಿದರೆ ಅರ್ಥ ನೀನು ಯುದ್ಧ ಮಾಡಿ ಗೆದ್ದ ಸ್ಥಳ ನಿನ್ನದು. ಯುದ್ಧ ಮಾಡಿ ಅಂತ ಹೇಳುವಾಗ ಇಂದು ನಮಗೆ ಇರುವಂಥ ಯುದ್ಧ ಎಂಥ ಯುದ್ಧ? ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಅದನ್ನು ಓದ್ತೇನೆ, ಅವಾಗ ಅರ್ಥ ಆಗ್ತದೆ ಎಂಥ ಯುದ್ಧ ಎಂಬುದಾಗಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಮತ್ತು 10ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ಏನೆಂದರೆ, ನಾವು ಉಪಯೋಗಿಸುವ 4ನೇ ವಚನ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆಯುಧಗಳು ಲೋಕ ಸಂಬಂಧವಾದದ್ದು. ಆದರೆ ಹೊಸ ಒಡಂಬಡಿಕೆ ಯುದ್ಧ ಹೊಸ ಯುದ್ಧ. ಎಂಥ ಯುದ್ಧ? ಆತ್ಮಿಕ ಯುದ್ಧ.
ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದೆ. ಒಂದು ವೇಳೆ ಮನುಷ್ಯರ ದೃಷ್ಟಿಯಲ್ಲಿ ಅಥವಾ ನಮ್ಮ ದೃಷ್ಟಿಯಲ್ಲಿ ಅದು ಬಲವಾಗಿ ಇಲ್ಲದೇ ಇರ್ಬೋದು. ದೇವರ ದೃಷ್ಟಿಯಲ್ಲಿ ಬಲವಾಗಿದೆ ಅಂದರೆ ದೇವ ಜನರು ನಾವು ಕೂಡ ಅದು ಬಲವಾದದ್ದಂತ ತಿಳ್ಕೊಳ್ಬೇಕು, ನಂಬಬೇಕು. ಅದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ನಾವು ಹೌದು, ಇನ್ನು ಹಿಂದಿರುಗಿ ನಾವು ಬರೋಣ. ಯಾಕಂತ ಹೇಳಿದರೆ ಯುದ್ಧ ಅಂತ ಹೇಳಿದ ಮೇಲೆ ನನಗೆ ಅದು ನೆನಪಾಯಿತು. ದಾವೀದನು ಅರಾಮ್ಯರ ವಿರುದ್ಧವಾಗಿ, ಎದೋಮ್ಯರ ವಿರುದ್ಧವಾಗಿ ಯುದ್ಧ ಮಾಡಿ ಗೆದ್ದು ಈ ಕೀರ್ತನೆಯನ್ನು ಬರಿತಾ ಇರುವಲ್ಲಿ ನಾವು ಕೂಡ ನಮ್ಮ ವೈರಿಗಳ ಮೇಲೆ, ನಮ್ಮ ವೈರಿಗಳಂತ ಹೇಳುವಾಗ ನಮ್ಮ ಅಂತರಾತ್ಮದ ವೈರಿಗಳು ಭಾಳ ಇದ್ದಾರೆ, ನಮ್ಮ ಹೊರಗಿನ ವೈರಿಗಳು ಭಾಳ ಇದ್ದಾರೆ. ಅದು ದುರಾತ್ಮಗಳು. ಒಳಗಿನ ವೈರಿಗಳು ಅದು ದುರ್ಗುಣಗಳು, ದ್ವೇಷ, ಕೋಪ, ಗರ್ವ, ಹೊಟ್ಟೆ ಕಿಚ್ಚು. ಇವೆಲ್ಲ ವೈರಿಗಳನ್ನು ನಾವು ಸಂಹರಿಸುವಾಗ, ಜಯ ಹೊಂದುವಾಗ ಅವಾಗೇನಾಗ್ತದೆ, ದೇವರ ಆದರೆ ನಮ್ಮ ಶಕ್ತಿಯಿಂದ ಅಲ್ಲ. 5ನೇ ವಚನದಲ್ಲಿ ಬರೆದಿರುವ ಹಾಗೆ, ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ದೇವರೇ, ನಿನ್ನ ಶಕ್ತಿಯಿಂದ, ನಿನ್ನ ಆತ್ಮನಿಂದ ನಮಗೆ ಜಯಗೊಳಿಸು ಅಂತ ಹೇಳ್ಬಿಟ್ಟು. 10ನೇ ವಚನ ನೆನಪಿರಲಿ. ಕೀರ್ತನೆ 60 ಅಧ್ಯಯನ ಮಾಡಿಕೊಳ್ತಿದ್ದೇವೆ. ದಾವೀದನು ಯಾವ ರೀತಿಯಾಗಿ ದೇವರು ಜಯ ಕೊಟ್ಟಿದ್ದನು, ಎಲ್ಲೆಲ್ಲಿ ಹೋದನು ಅಲ್ಲೆಲ್ಲ ದೇವರು ದಾವೀದನಿಗೆ ಜಯ ಕೊಟ್ಟಿದ್ದರಿಂದ ಈ ಕೀರ್ತನೆಯನ್ನು ಬರಿತಿದ್ದಾನೆ. 10ನೇ ವಚನದಲ್ಲಿ, ದೇವರೇ ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ, ದೇವರೇ ನಮ್ಮನ್ನು ಕೈ ಬಿಟ್ಟೀಯ. ಕೆಲವು ಸಾರಿ ಯುದ್ಧದಲ್ಲಿ ಜಯ ಬಂದಾಗ ದೇವ್ರು ನಮ್ಗೆ ಸಂಗಡ ಇದ್ದಾನಂತೆ, ಯುದ್ಧದಲ್ಲಿ ಸೋಲು ಏನಾದರೂ ಬಂದಾಗ ದೇವ್ರು ಕೈ ಬಿಟ್ಬಿಟ್ನಾ ಎಂಬಂಥ ಯೋಚನೆ ದೇವ ಜನರಿಗೆ ಬರ್ತಿತ್ತು. ಅದು ಒಳ್ಳೆಯ ಒಂದು ಸ್ಕ್ಯಾನಿಂಗ್ ಅಂತ ಹೇಳ್ಬೋದು, ಒಳ್ಳೆಯ ಒಂದು ಎಕ್ಸ್ರೇ ಅದು. ಯಾಕಂದರೆ ನಮ್ಮ ಜೀವನದಲ್ಲಿ ಕೂಡ ಆಶಾಪಾಶಗಳಿಂದ ನಾವು ಚಿಂತೆಯಿಂದ ಸೋಲಿಸಲ್ಪಟ್ಟು, ಭಯದಿಂದ ಸೋಲಿಸಲ್ಪಟ್ಟು, ಗರ್ವದಿಂದ ಸೋಲಿಸಲ್ಪಟ್ಟಿದ್ರೆ ದೇವರೇ ನಮ್ಮನ್ನು ಕೈ ಬಿಟ್ಟಿಯಾ ಎಂಬುದಾಗಿ ನಾವು ಕೂಡ ಅಂಥ ಒಂದು ಪ್ರಶ್ನೆ ಹಾಕಿಕೊಳ್ಳೋದು ಬಹುಶಃ ಒಳ್ಳೆಯದು. ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ನಿಜ, ಆದರೂ ಕೂಡ ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸೋದು. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವೆ. ಆದ ಕಾರಣ ಇನ್ನೊಂದು ಪ್ರಶ್ನೆ ಕೇಳ್ಕೊಳ್ಬೋದು, ಪಾಪ ನಮ್ಮ ಮೇಲೆ ಅಧಿಕಾರ ನಡೆಸಿದರೆ ದೇವರೇ ನಿನ್ನ ಕೃಪೆಯಿಂದ ನಾನು ದೂರ ಹೋಗಿದ್ದೇನಾ, ಧರ್ಮಶಾಸ್ತ್ರಕ್ಕೆ ಒಳಪಟ್ಟಿದ್ದೇನೇನೋ ಎಂಬುದಾಗಿ ಪ್ರಶ್ನೆ ಹಾಕಿಕೊಳ್ಳುವಂಥದ್ದು ಒಳ್ಳೆಯದು. ನಮಗೆ ಕೈ ಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯ ವ್ಯರ್ಥ. ಭಾಳ ಒಳ್ಳೆಯ ಮಾತು. 11ನೇ ವಚನ. ಕೊನೆಯದಾಗಿ 60ನೇ ಅಧ್ಯಾಯದ 12ನೇ ವಚನದಲ್ಲಿ ದಾವೀದನು ಒಂದು ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಮುಗಿಸ್ತಾನೆ. ಯಾಕಂದರೆ 1ನೇ ವಚನದಿಂದ ದೇವ್ರ ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿ ಬಿಟ್ಟಿದ್ಯಾ ಅಂತ ಹೇಳಿದಂಥ ದಾವೀದನಿಗೆ ಹೇಳ್ತಾನೆ, ದೇವರಿಂದ ಶೂರಕೃತ್ಯಗಳನ್ನು ನಡೆಸುವೆವು. ನಮ್ಮ ವೈರಿಗಳನ್ನು ತುಳಿದು ಬಿಡುವವರು ಅಥವಾ ಸೋಲಿಸುವಂಥವರು ನಾವಲ್ಲ, ದೇವರು. ಯಾಕಂತೇಳಿದರೆ ಶೂರಕೃತ್ಯಗಳನ್ನು ನಾವು ಮಾಡಿಸ್ತೀವಿ, ನಮ್ಮ ಪಾರ್ಟ್ ನಾವು ಮಾಡಬೇಕಾದ್ರೆ ದೇವ್ರ ಪಾರ್ಟ್ ದೇವರು ಮಾಡ್ತಾರೆ. ಹೌದು, ಕೀರ್ತನೆಗಳಲ್ಲಿ ನಾವು ಸಕಾರಾತ್ಮಕವಾಗಿ ಮುಗಿಸುವಂಥದ್ದು ಭಾಳ ಒಳ್ಳೆಯದು. ಅದು ಹೇಗೆ ಅಂತ ಹೇಳಿದರೆ, ಹೌದು ಕಂಪ್ಲೇಂಟ್ ಇದೆ, ಸಮಸ್ಯೆ ಇದೆ, ಶೋಧನೆ ಇದೆ, ಸೋಲು ಕೂಡ ಬಹುಶಃ ಇದೆ, ಏನೋ ಇರಲಿ, ಏನೇ ಇರಲಿ, ನಾವು ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಸ್ತೋತ್ರದಿಂದ ಮುಗಿಸುವಾಗ ಜಯವು ನಮ್ಮದೇ ಎಂಬಂಥ ಒಂದು ನಿಶ್ಚಯವನ್ನು ನಾವು ಮಾಡಿಕೊಳ್ಳತಕ್ಕದ್ದು. ಹೌದು, ಫಿಲಿಪ್ಪಿ 4:6 ಸ್ತೋತ್ರ ಮತ್ತು ಯಾವುದಕ್ಕೂ ಚಿಂತಿಸದೆ ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾಸ್ತುತಿಯೊಡನೆ ದೇವರಿಗೆ ನಮ್ಮ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ದೇವರು ಉತ್ತರ ದಯಪಾಲಿಸ್ತಾನೆ.
ಹೌದು, 60ನೇ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.